ವಜ್ರಬಂಡಿ ಗ್ರಾಮದ ಶ್ರೀ ಮಳೆ ಮಲ್ಲೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮದ ಗುಡ್ಡದ ಮೇಲಿರುವ ಶ್ರೀ ಮಲೆ ಮಲ್ಲೇಶ್ವರನ ಜಾತ್ರಾ ಮಹೋತ್ಸವ ಬುಧವಾರ ಅದ್ಧೂರಿಯಾಗಿ ನಡೆಯಿತು. ಜಾತ್ರೆಯ ಅಂಗವಾಗಿ ಅನ್ನ ಸಮರ್ಪಣೆ, ಈ ಭಾಗದ ಪ್ರಸಿದ್ಧ ಗ್ರಾಮೀಣ ಕ್ರೀಡೆಗಳಾದ ಮೊಂಗೈ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಂಜೆ 5 ಗಂಟೆಗೆ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ರಘು ರಥೋತ್ಸವ ಜರುಗಿತು. ಲಿಂಗನಬಂಡಿ ಮೌನೇಶ್ವರ ಮಠದ ಶ್ರೀ ಉಳಿಬೇಂದ್ರ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ರು. ಗಣ್ಯರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಮಳೆ ಮಲ್ಲೇಶ್ವರನ ದರ್ಶನ ಪಡೆದು ಭಕ್ತಿ ಭಾವ ಮೆರೆದ್ರು. ವಜ್ರಬಂಡಿ ಗುಡ್ಡದ ಮಳೆ ಮಲ್ಲೇಶ್ವರ ಕ್ಷೇತ್ರ ಜಾಗೃತ ಸ್ಥಳವಾಗಿದ್ದು, ಅಪ್ಪಟ ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀ ಮಳೆ ಮಲ್ಲೇಶ್ವರನ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ವಜ್ರಬಂಡಿ ಗ್ರಾಮದ ಗುರು ಹಿರಿಯರು, ಯುವಕರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಭಕ್ತರು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಎಚ್ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಅದರಿಂದ ಬಹಳಷ್ಟು ಶ್ರಮ ಇದೆ. ಪ್ರಸಾದವನ್ನು ತಯಾರಿಸಲಿಕ್ಕೆ ಬಹಳಷ್ಟು ಶ್ರಮ ತಿರುವ್ರು ಹಾಕ್ರಿ. ಹಾಕ್ರಾಗ ನಿಮ್ಮ ಲೆಕ್ಕಕ್ಕೆ ನೀವು ಹಾಕ್ಬಿಡ್ರಿ. ಸಾರ್ ಹಾಕದ ಅದನ್ನ ಮಾಡ್ಬೇಕು. ತಡಿ ಹಾಂ, ಕಲಸ್ರಿ ಇಲ್ಲ ಹಾಕಿ. ನೀವು ಕೆಲಸ ಮಾಡ್ರಿ. ಕೆಲಸ ಮಾಡ್ತೀರಿ, ತಾನ ಬರ್ತೀರ. ಬರ್ರಿ ಯಾರು ಸೇವಾ ಮಾಡ್ರಿ. ಸೇವಾ ಮಾಡೋದ ಬರ್ತೀನಿ ಎಲ್ಲ ಬರ್ತೀವಿ. ಹಾಗ್ರೆ ಆರಾಮ ಮಾಡಿ ಬಂದ್ರಲ್ಲ, ಹಿಂಗಾಸ್ ಬಂದ್ರಲ್ಲ. ಎಲ್ಲರೂ ಸೇರಿದಾಗ ಯಶಸ್ವಿಯಾಗಲು ಸಾಧ್ಯ. ಆದ ಕಾರಣ ಗ್ರಾಮದ ಯುವಕರಿಂದ ಸರ್ವ ಯುವಕರನ್ನು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.